ಆರ್ಎಸ್ಎಸ್ ಸಾರ್ವಜನಿಕ ಚಟುವಟಿಕೆಗೆ ಸರ್ಕಾರದ ಅಂಕುಶ ಬಿದ್ದ ಮೇಲೆ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿಗರು ರೋಷಾವೇಶವನ್ನ ತೋರಿಸಿದನ್ನ ನಾವು ನೋಡಿದ್ವಿ. ಹೇಳಿಕೆಗಳ ಮೇಲೆ ಹೇಳಿಕೆಗಳು ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಬಿಜೆಪಿಯ ಈ ರೋಷಾವೇಶಕ್ಕೆ ಖುದ್ದು ಆರ್ಎಸ್ಎಸ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಬಿಜೆಪಿಯ ನಾಯಕರು ಕೊಡ್ತಾ ಇರುವಂತಹ ಈ ಹೇಳಿಕೆಗಳಿಗೆ ಇದೀಗ ಆರ್ಎಸ್ಎಸ್ ಒಂದು ರೀತಿಯಾದಂತಹ ಅಂಕುಶ ಹಾಕುವಂತಹ ಪ್ರಯತ್ನ ಮಾಡ್ತಿದೆ. ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಲೀಡರ್ಸ್ ಸಂದೇಶವನ್ನ ಕಳಿಸಿದ್ದಾರೆ. ನಿಮ್ದೇನ್ ಕೆಲಸ? ಪಕ್ಷದ ಕೆಲಸ, ಪಕ್ಷವನ್ನು ಸಂಘಟನೆ ಮಾಡುವಂತಹ ಕೆಲಸ, ಪಕ್ಷದಲ್ಲಿ ಆಗು ಹೋಗುಗಳ ಬಗ್ಗೆ ನೀವು ಮಾತನಾಡಬೇಕು, ಚರ್ಚೆ ಮಾಡಬೇಕು. ಅದನ್ನ ಬಿಟ್ಟು ಸಂಘದ ವಿಚಾರ ನಿಮಗೆ ಬೇಡ, ನೀವು ಸಂಘದ ವಕ್ತಾರರ ರೀತಿಯಾಗಿ ವರ್ತನೆ ಮಾಡುವುದು ಬೇಡ ಅಂತ ಹೇಳಿ ಇದೀಗ ಆರ್ಎಸ್ಎಸ್ ನಾಯಕರೇ ತಾಕೀತನ್ನ ಮಾಡಿದ್ದಾರೆ. ಶೀಘ್ರವೇ ಬೆಂಗಳೂರಿಗೆ ಬರಲಿದ್ದಾರೆ ಮೋಹನ್ ಭಾಗವತ್ ಅವರು. ನವೆಂಬರ್ ಮೊದಲ ವಾರದಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈಗಾಗಲೇ ಕುತೂಹಲ ಮೂಡಿಸಿದೆ ಮೋಹನ್ ಭಾಗವತ್ ಅವರ ಭೇಟಿ. ಈಗಾಗಲೇ ಅವರು ಮೊನ್ನೆ ಕೂಡ ಬಂದರು, ಕೇಶವಕೃಪಾದಲ್ಲಿ ಬಂದು ಅವರು ಒಂದಷ್ಟು ಸಮಾಲೋಚನೆ ಮಾಡಿದ್ದಾರೆ, ಚರ್ಚೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲೇ ಆರ್ಎಸ್ಎಸ್ಗೆ ಅಂಕುಶ ಹಾಕುವಂತಹ ಒಂದು ಮಾತುಕತೆಗಳು, ಪತ್ರ ಕೂಡ ಜೋರಾಗಿ ಸಂಚಲನವನ್ನ ಉಂಟು ಮಾಡಿರುವುದು. ಆದರೆ ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ಕೊಡ್ತಾ ಇರುವಂತಹ ಹೇಳಿಕೆಗಳು ಇದೀಗ ಆರ್ಎಸ್ಎಸ್ಗೆ ಒಂದು ರೀತಿಯಲ್ಲಿ ಮುಜುಗರ ಉಂಟು ಮಾಡುವ ರೀತಿಯ ಹೇಳಿಕೆಗಳು ಬರ್ತಾ ಇದೆ. ಸಂಘ ಕೆಲಸವೇನು ನಾವು ಮಾಡ್ತೀವಿ, ನೀವೇನು ಪಕ್ಷದ ಕೆಲಸವನ್ನ ಮಾಡಬೇಕು, ಅದನ್ನ ಬಿಟ್ಟು ಸಂಘಕ್ಕೆ ಬೇಕಾದರೆ ಸಂಘಕ್ಕೆ ಏನು ಸರಿಯಾದಂತಹ ಒಂದು ವಕ್ತಾರರ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವುದು ಸರಿಯಲ್ಲ. ಹಾಗಾಗಿ ಈ ವಿಚಾರದಲ್ಲಿ ನೀವು ಯಾವುದೇ ಹೇಳಿಕೆಗಳನ್ನು ಕೊಡಬಾರ್ದು ಅನ್ನುವಂತಹ ಒಂದು ಆದೇಶವನ್ನ ಅಥವಾ ಆ ರೀತಿಯಾದಂತಹ ಒಂದು ಅಸಮಾಧಾನವನ್ನ ಇದೀಗ ಹೊರ ಹಾಕುವಂತಹ ಬೆಳವಣಿಗೆಗಳು ನಡೆದಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್ ರೇ, ಯಾವಾಗ ಆರ್ಎಸ್ಎಸ್ ಅಂದ್ರೆ ಸಂಘ ಸಂಸ್ಥೆಗಳಿಗೆ ಅಥವಾ ಯಾವುದೇ ಪರ್ಮಿಷನ್ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಾಯಿತು ಸರ್ಕಾರದ ಕಡೆಯಿಂದ, ಬಿಜೆಪಿ ನಾಯಕರಂತೂ ನಾ ಮುಂದೆ ತಾ ಮುಂದೆ ಹೇಳಿ ಹೇಳಿಕೆಗಳನ್ನ ಕೊಡ್ತಾನೇ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸಂಘದ ಸಂದೇಶ ಏನು? ನವಿತಾ ಜೈನ್, ಈಗಾಗಲೇ ಕರ್ನಾಟಕದ ಸರ್ಕಾರ ಪರೋಕ್ಷವಾಗಿ ಆರ್ಎಸ್ಎಸ್ನ ಸಭೆ ಸಮಾರಂಭಗಳು ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಮೈದಾನಗಳಲ್ಲಿ ಸಭೆ ಸಮಾರಂಭಗಳು, ಪಥಸಂಚಲನಗಳು, ಬೌದ್ಧಿಕ ಸಮಾವೇಶಗಳನ್ನು ಆಯೋಜನೆಗೆ ಸರ್ಕಾರದಿಂದ ಮತ್ತು ಆಯಾ ಸ್ಥಳೀಯ ಸಂಸ್ಥೆಗಳಿಂದ ಮತ್ತು ಸ್ಥಳೀಯ ಪೊಲೀಸ್ ಇಲಾಖೆ ಸೇರಿದಂತೆ ಆಯಾ ಇಲಾಖೆಗಳ ಅನುಮತಿ ಪಡೆಯುವುದು ಕಡ್ಡಾಯ ಅನ್ನೋ ರೀತಿಯಲ್ಲಿ ಈಗಾಗಲೇ ಆ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಒಂದು ಕಡೆ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಪರೋಕ್ಷವಾಗಿ ಆರ್ಎಸ್ಎಸ್ಗೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಅಂಕುಶ ಹಾಕಿರ್ತಕ್ಕಂಥದ್ದು. ಇದು ಆರ್ಎಸ್ಎಸ್ ನಾಯಕರಲ್ಲದೆ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರ ನಿದ್ದೆಗಳಿಸಿರ್ತಕ್ಕಂಥದ್ದು. ಈಗಾಗಲೇ ಆರ್ಎಸ್ಎಸ್ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪಥಸಂಚಲನಗಳನ್ನು ಮಾಡ್ತಿರ್ತಕ್ಕಂಥದ್ದು. ಇದರ ಭಾಗವಾಗಿ ನಾಳೆ ಕಲಬುರಗಿ, ಚಿತ್ತಾಪುರದಲ್ಲಿ ಆಗ್ತಿರ್ತಕ್ಕಂಥದ್ದು, ತುಮಕೂರಿನಲ್ಲಿ ಆಗ್ತಿರ್ತಕ್ಕಂಥದ್ದು, ಬೆಂಗಳೂರಿನಲ್ಲಿ ಆಗ್ತಿರ್ತಕ್ಕಂಥದ್ದು, ರಾಜ್ಯಾದ್ಯಂತ ಅನೇಕ ಕಡೆ ಪಥಸಂಚಲನಗಳು ನಡೀತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಅನುಮತಿ ಕಡ್ಡಾಯ ಆಗಿರ್ತಕ್ಕಂಥದ್ದು. ಯಾವುದೇ ಬ್ಯಾನರ್ಗಳನ್ನ ಮತ್ತು ಫ್ಲೆಕ್ಸ್ಗಳನ್ನ ಅಳವಡಿಕೆ ಮುನ್ನ ಕೂಡ ಆಯಾ ಸಂಸ್ಥೆಗಳ ಮತ್ತು ಪೊಲೀಸ್ ಇಲಾಖೆ ಅನುಮತಿಯನ್ನು ಪಡೆಯಬೇಕು. ಅನುಮತಿ ಇಲ್ಲದೆ ಯಾರು ಕೂಡ ಮಾಡಿದ್ರು ಕೂಡ ಕಾನೂನಡಿ ಕ್ರಮ ಕೈಗೊಳ್ಳಲು ಸರ್ಕಾರ ಕೂಡ ತೀರ್ಮಾನ ಮಾಡಿರುವಂಥದ್ದು. ಈಗಾಗಲೇ ಚಿತ್ತಾಪುರದಲ್ಲೂ ಕೂಡ ಕೇಸರಿ ಭಗವಾ ಧ್ವಜಗಳನ್ನು ಕೂಡ ತೆರವು ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಈಗಾಗಲೇ ತುಮಕೂರಿನಲ್ಲೂ ಕೂಡ ಈಗಾಗಲೇ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಸರ್ಕಾರಿ ಮೈದಾನ ಕೊಡಲ್ಲ ಅಂತೇಳಿ ಚಿಕ್ಕಮಗಳೂರು ಇದು ತುಮಕೂರು ಜಿಲ್ಲಾಡಳಿತ ಕೂಡ ಈಗಾಗಲೇ ಹೇಳಿರ್ತಕ್ಕಂಥ. ಈಗಾಗಲೇ ತುಮಕೂರಿನ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಈಗಾಗಲೇ ತುಮಕೂರು SP ಶುಭ ಕಲ್ಯಾಣ್ ಬಳಿ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿರ್ತದ್ದು. ಇದರ ಬೆನ್ನಲ್ಲೇ ಆರ್ಎಸ್ಎಸ್ಗೆ ಸರ್ಕಾರ ಪರೋಕ್ಷವಾಗಿ ಅಂಕುಶ ಹಾಕಿರೋ ವಿಚಾರ ಸಂಬಂಧಪಟ್ಟಾಗೆ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು ಸುದ್ದಿಗೋಷ್ಠಿ ನಡೆಸುವಂಥದ್ದು ಮತ್ತು ರೋಷಾವೇಶವನ್ನು ಪ್ರದರ್ಶನ ಮಾಡುವಂಥದ್ದು. ಎಲ್ಲ ಒಂದು ಕಡೆ ಆರ್ಎಸ್ಎಸ್ ಪರವಾಗಿ ನಿಂತಿದ್ದೇವೆ ಮತ್ತು ಆರ್ಎಸ್ಎಸ್ನ ಪರೋಕ್ಷವಾಗಿ ಓಲೈಕೆಯ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಿರ್ತಕ್ಕಂಥದ್ದು ಮತ್ತು ರೋಷಾವೇಶ ಪ್ರದರ್ಶನ ಮಾಡ್ತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕರ್ನಾಟಕದ ಆರ್ಎಸ್ಎಸ್ನ ಪ್ರಮುಖರು ಕೆಂಡಾಮಂಡಲ ಆಗಿರ್ತಕ್ಕಂಥದ್ದು. ನೀವು ನಮ್ಮ ಬೆನ್ನಿಗೆ ನಿಲ್ಲುವುದು ಬೇಡ ಮತ್ತು ನಮ್ಮ ಪರವಾಗಿ ರೋಷಾವೇಶದ ಹೇಳಿಕೆಗಳನ್ನು ಕೂಡ ಕೊಡುವುದು ಬೇಡ. ಪ್ರಮುಖವಾಗಿ ಸುದ್ದಿ ಚಾನಲ್ಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ, ಪ್ಯಾನೆಲ್ಗಳಲ್ಲಿ, ಡಿಬೇಟ್ಗಳಲ್ಲಿ ತಾವು ಯಾವುದೇ ಕಾರಣ ಕೂಡ ರಾಜ್ಯ ಸರ್ಕಾರ ಆರ್ಎಸ್ಎಸ್ಗೆ ಅಂಕುಶ ಹಾಕಿರುವ ವಿಚಾರ ಸಂಬಂಧಪಟ್ಟಾಗೆ ಪ್ಯಾನೆಲ್ಗಳಲ್ಲಿ ಭಾಗವಹಿಸಿ ನೀವು ನಮ್ಮ ಪರವಾಗಿ ಇದ್ದೇವೆ ಅನ್ನೋ ರೀತಿಯ ಸಂದೇಶವನ್ನು ಕೊಡಬಾರ್ದು. ನಮ್ಮ ಸಮಾಚಾರವನ್ನು ನಾವು ನೋಡಿಕೊಳ್ತೇವೆ. ಸರ್ಕಾರ ಪರೋಕ್ಷವಾಗಿ ಅಂಕುಶ ಹಾಕಿರೋ ವಿಚಾರ ಅದು ಆರ್ಎಸ್ಎಸ್ಗೆ ಸಂಬಂಧಪಟ್ಟ ವಿಚಾರ. ಆರ್ಎಸ್ಎಸ್ ಇದೆಲ್ಲವನ್ನು ಕೂಡ ಹ್ಯಾಂಡಲ್ ಮಾಡಲಿಕ್ಕೆ ಸಮರ್ಥವಾಗಿದೆ. ಹಾಗಾಗಿ ಯಾವುದೇ ಬಿಜೆಪಿ ನಾಯಕರವರು ರೋಷಾವೇಶದಿಂದ ಆರ್ಎಸ್ಎಸ್ ಪರವಾಗಿ ಹೇಳಿಕೆಗಳನ್ನು ಕೊಡಬಾರ್ದು ಅಂತೇಳಿ ಈಗಾಗಲೇ ರಾಜ್ಯ ಬಿಜೆಪಿಗೆ ಖಡಕ್ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಯಾವುದೇ ರೀತಿ
ನ್ಯೂಸ್ ಚಾನಲ್ ಕೂಡ ಪ್ಯಾನೆಲ್ನಲ್ಲಿ ಭಾಗವಹಿಸಬಾರ್ದು, ಡಿಬೇಟ್ಗೆ ಯಾರನ್ನು ಕಳಿಸ್ಕೊಡ್ಬಾರ್ದು ಮತ್ತು RSS ಹೆಸರಿನಲ್ಲಿ ಯಾವುದೇ ರೀತಿ ಡಿಬೇಟನ್ನು ಮಾಡಬಾರ್ದು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ನವೆಂಬರ್ ಮೊದಲ ವಾರದಲ್ಲಿ RSSನ ಸರಸಂಘ ಚಾಲಕ ಆಗಿರ್ತಕ್ಕಂಥ ಮೋಹನ್ ಭಗತ್ ಅವರು ಬೆಂಗಳೂರಿಗೆ ಆಗಮಿಸ್ತಿದ್ದಾರೆ. ನವೆಂಬರ್ ಮೊದಲ ವಾರ ಬೆಂಗಳೂರಿನಲ್ಲಿ RSSನ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಅತಿದೊಡ್ಡ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಒಂದು ಕಡೆ RSSಗೆ ಸರ್ಕಾರ ಪರೋಕ್ಷವಾಗಿ ಅಂಕುಶ ಹಾಕಿರೋ ಬೆನ್ನಲ್ಲೇ ಸರಸಂಘ ಚಾಲಕರು ಕೂಡ ಬೆಂಗಳೂರಿನ ಬೌದ್ಧಿಕ ಸಮಾವೇಶಕ್ಕೆ ಬರ್ತಿರ್ತಕ್ಕಂಥದ್ದು. ಬೃಹತ್ ಮಟ್ಟದ ಬೌದ್ಧಿಕ ಸಮಾವೇಶವನ್ನು ಏರ್ಪಡಿಸಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರದ ಈ ಅಂಕುಶದ ವಿಚಾರ ಸಂಬಂಧಪಟ್ಟಿಗೆ ಭಾಗವತ್ ಅವರು ಬೆಂಗಳೂರಿಗೆ ಬರುತ್ತಿರುವ ವಿಚಾರ ಕೂಡ ಬಹಳಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರ್ತಕ್ಕಂಥ. ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾರ ಅಥವಾ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಮಾಡ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ನವಿತಾ ಜೈನ್, ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಸಂಘದ ಪ್ರಮುಖರು ಯಾವುದೇ ಕಾರಣ ಕೂಡ RSSನ ಡಿಪೆಂಡ್ ಮಾಡುವಂಥದ್ದು ಅಥವಾ ಸರ್ಕಾರದ ವಾಗ್ದಾಳಿ ನಡೆಸುವಂಥದ್ದು ಮತ್ತು ಎಲ್ಲೊಂದು ಕಡೆ ಅಂಕುಶ ವಿಚಾರವನ್ನೇ ತಾವು ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. RSS ಎಲ್ಲವನ್ನು ಕೂಡ ನೋಡಿಕೊಳ್ಳುತ್ತದೆ ಅನ್ನೋ ಮುಖಾಂತರ ರಾಜ್ಯ BJP ನಾಯಕರಿಗೆ ಖಡಕ್ ಸೂಚನೆ ಕೊಟ್ಟಿರುವಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ.